ನಾಡಹಬ್ಬ ಮೈಸೂರು ದಸರಾ ವೈಭವ ಕಳೆಗಟ್ಟಿದೆ. ಈಗಾಗಲೇ ಗಜಪಡೆಯ ಆಗಮನವೂ ಕೂಡ ಅರಮನೆಗೆ ಆಗಿದೆ. 9 ಆನೆಗಳನ್ನು ವಿಶೇಷ ಪೂಜೆ ಮೂಲಕ ಬರಮಾಡಿಕೊಳ್ಳಲಾಗಿದೆ. ವರದಿ ನೋಡ್ಕೊಂಡು ಬರೋಣ. ಮೈಸೂರಲ್ಲಿ ಕಳೆಗಟ್ಟಿದ ನಾಡಹಬ್ಬ ದಸರಾ ವೈಭವ. ಅರಮನೆ ಪ್ರವೇಶಿಸಿದ ಗಜಪಡೆ ಅದ್ಧೂರಿ ಸ್ವಾಗತ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ವೈಭವ ಕಳೆಗಟ್ಟಿದೆ. 2 ದಿನಗಳ ಹಿಂದೆ ಕಾಡಿನಿಂದ ನಾಡಿಗೆ ಬಂದಿದ್ದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ 2 ದಿನ ಮೈಸೂರಿನ ಅರಣ್ಯ ಭವನದ ಆವರಣದಲ್ಲಿ ವಿಶ್ರಾಂತಿ ಪಡೆದಿದ್ವು. ಇಂದು ಗಜಪಡೆ ಅರಮನೆ ಆವರಣ ಪ್ರವೇಶಿಸಿದವು. ಬೆಳಗ್ಗೆ 10:10 ಶುಭ ಲಗ್ನದಲ್ಲಿ ಅರಮನೆಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ವಿವಿಧ ಜಾನಪದ ಕಲಾ ಪ್ರಕಾರಗಳು ಸಮಾರಂಭದ ಮೆರುಗನ್ನು ಹೆಚ್ಚಿಸಿದವು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಅನುಪಸ್ಥಿತಿಯಲ್ಲಿ ಶಾಸಕ ತನ್ವೀರ್ ಸೇಠ್ ಗಜಪಡೆಗೆ ಪುಷ್ಪಾರ್ಚನೆ ಮಾಡಿ ಅರಮನೆಗೆ ವೆಲ್ಕಮ್ ಮಾಡಿದರು. ಅರಮನೆಯ ಜಯಮಾರ್ತಾಂಡ ಗೇಟ್ ಮೂಲಕ ಅರಮನೆ ಒಳಗೆ ಬಂದ ಗಜಪಡೆಗೆ ಅರಮನೆ ಮುಂಭಾಗ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗಜಪಡೆಯ ಕಾವಾಡಿ ಮಾವುತರಿಗೆ ಕಿಟ್ ವಿತರಿಸಲಾಯಿತು. ದಸರಾ 2024ಕ್ಕೆ ಅಧಿಕೃತವಾಗಿ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಾರಂಭವಾಗಿದೆ. ಅಂಬಾರಿ ಹೊರುವಂತಹ ಅಭಿಮನ್ಯು ಮತ್ತು 8 ಆನೆಗಳು ಇವತ್ತು ಅಧಿಕೃತವಾಗಿ ಅರಮನೆಯನ್ನು ಪ್ರವೇಶ ಮಾಡಿದೆ. ಇದರಿಂದಾಗಿ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ದಂಗಾಗಿದೆ. ಈ ವರ್ಷ ವಿಶೇಷವಾಗಿ ಮಳೆ ಬೆಳೆ ಹೆಚ್ಚಾಗಿರೋದ್ರಿಂದ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಇವತ್ತಿನಿಂದ ದಸರಾ ಮುಗಿಯುವವರೆಗೂ ದಸರಾ ಗಜಪಡೆ ಹಾಗೂ ಅವುಗಳ ಮಾವುತರು ಮತ್ತು ಕಾವಾಡಿಗಳ ಕುಟುಂಬ ಅರಮನೆ ಆವರಣದಲ್ಲಿನ ತಾತ್ಕಾಲಿಕ ಶೆಡ್ಗಳಲ್ಲಿ ವಾಸ ಮಾಡಲಿದ್ದಾರೆ. ನಾಳೆಯಿಂದ ಗಜಪಡೆ ತಾಲೀಮು ಕೂಡ ಶುರು ಮಾಡಲಿವೆ. ಮೈಸೂರಿಗೆ ದಸರಾ ಗಜಪಡೆ ಬಂದರೆ ಅಲ್ಲಿಗೆ ದಸರಾ ಸಿದ್ಧತೆಗೆ ಚಾಲನೆ ಸಿಕ್ಕಂತೆಯೇ ಅರ್ಥ. ಒಂದು ಕಡೆ ಗಜಪಡೆ ತಾಲೀಮು, ಮತ್ತೊಂದು ಕಡೆ ದಸರಾ ಸಿದ್ಧತೆ, ಎರಡೂ ಕೂಡ ಭರದಿಂದ ಶುರುವಾಗಿವೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.